ಎಲ್ಲರಿಗೂ ನಮಸ್ಕಾರ. ಏಪ್ರಿಲ್ 14ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಈ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಇವತ್ತು ದೇಶ-ವಿದೇಶಗಳಲ್ಲಿ ಏನೆಲ್ಲ ಮುಖ್ಯವಾದ ಬೆಳವಣಿಗೆಗಳು ಆಗಿವೆ ಅಂತ ಒಂದೊಂದಾಗಿ ನೋಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮೊದಲು ರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತೇವೆ, ಆಮೇಲೆ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು, ಹಾಗೆ ನಮ್ಮ ರಾಜ್ಯದ ಕೆಲವು ಮುಖ್ಯ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡಿ ಕೊನೆಗೆ ಒಂದು ಮುಖ್ಯ ಪ್ರಶ್ನೆಯೊಂದಿಗೆ ಮುಗಿಸ್ತೇವೆ. ಹಾಗಾದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆಗೆ ಗಮನ ಹರಿಸೋಣ. ಇವತ್ತು ನ್ಯಾಯಾಂಗ ಮತ್ತು ಶಾಸಕಾಂಗ ಈ ಎರಡು ಕ್ಷೇತ್ರಗಳಲ್ಲಿ ಕೆಲವು ಬಹಳ ಮುಖ್ಯವಾದ ನಿರ್ಧಾರಗಳು ಹೊರಬಿದ್ದಿವೆ. ಮೊದಲನೇ ಸುದ್ದಿ ಪಶ್ಚಿಮ ಬಂಗಾಳದ ಮತದಾರರ ಪಟ್ಟಿಗೆ ಸಂಬಂಧಿಸಿದ್ದು. ಅಲ್ಲಿ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಅಂತ ಆರೋಪಿಸಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಆದರೆ ಆ ಅರ್ಜಿಯನ್ನ ಪರಿಗಣಿಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಈ ಅರ್ಜಿಯನ್ನ ಅಕಾಲಿಕ ಅಂತ ಕೋರ್ಟ್ ಹೇಳಿದೆ. ಅಂದ್ರೆ ಈಗಾಗಲೇ ಚುನಾವಣಾ ಪ್ರಕ್ರಿಯೆ ಶುರುವಾಗಿದೆ, ಇಂತಹ ಸಮಯದಲ್ಲಿ ನಾವು ಮಧ್ಯಪ್ರವೇಶ ಮಾಡೋದು ಸರಿಯಲ್ಲ ಅನ್ನೋದು ನ್ಯಾಯಪೀಠದ ಸ್ಪಷ್ಟ ಅಭಿಪ್ರಾಯ. ಹಾಗಾಗಿ ಅರ್ಜಿದಾರರು ಮೇಲ್ಮನವಿ ನ್ಯಾಯಮಂಡಳಿಗೆ ಹೋಗಿ ಪರಿಹಾರ ಕಂಡ್ಕೊಳ್ಬೋದು ಅಂತ ಸೂಚನೆ ನೀಡಿದೆ. ಇಲ್ಲಿ ಗಮನಿಸಬೇಕಾದ ಒಂದು ಶಾಕಿಂಗ್ ವಿಚಾರ ಅಂದ್ರೆ, ಚುನಾವಣಾ ಆಯೋಗದ ಪ್ರಕಾರ ಸದ್ಯಕ್ಕೆ ಬರೋಬ್ಬರಿ 34 ಲಕ್ಷ ಮೇಲ್ಮನವಿ ಅರ್ಜಿಗಳು ಪೆಂಡಿಂಗ್ ಇವೆಯಂತೆ. ಇದು ಎಷ್ಟು ದೊಡ್ಡ ಸಮಸ್ಯೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಈ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಒಂದು ಬಹಳ ಮುಖ್ಯವಾದ ಮಾತನ್ನ ಹೇಳಿದೆ. ಮತದಾನದ ಹಕ್ಕು ಕೇವಲ ಸಾಂವಿಧಾನಿಕ ಮಾತ್ರವಲ್ಲ, ಅದು ಭಾವನಾತ್ಮಕವೂ ಆಗಿದೆ. ಇದು ಪ್ರಜಾಪ್ರಭುತ್ವದ ಅವಿಭಾಜ್ಯ ಅಂಗವಾಗಿದೆ. ನೋಡಿ, ಮತದಾನದ ಹಕ್ಕಿಗೆ ಎಷ್ಟೊಂದು ಮಹತ್ವ ಇದೆ ಅನ್ನೋದನ್ನ ಕೋರ್ಟಿಲಿ ಒತ್ತಿ ಹೇಳಿದೆ. ಸರಿ, ಇದು ಕೋರ್ಟ್ ವಿಚಾರ ಆಯ್ತು. ಈಗ ಶಾಸಕಾಂಗದ ಕಡೆ ಬರೋಣ. ಇನ್ನೊಂದು ಬಹುಮುಖ್ಯ ರಾಷ್ಟ್ರೀಯ ಸುದ್ದಿ ಮಹಿಳಾ ಮೀಸಲಾತಿ ಕಾಯ್ದೆಯ ಜಾರಿಗೆ ಸಂಬಂಧಪಟ್ಟಿದ್ದು. ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ಮಾತಾಡ್ತಾ ದೇಶ ಒಂದು ದೊಡ್ಡ ನಿರ್ಣಯದ ಅಂಚಿನಲ್ಲಿದೆ ಅಂತ ಹೇಳಿದ್ದಾರೆ. ಇದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನೋ ತಿದ್ದುಪಡಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡೋದು. ಈ ಚಾರ್ಟ್ನಲ್ಲಿ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಶಾಸಕಾಂಗದ ಒಟ್ಟು ಸೀಟುಗಳಲ್ಲಿ 1/3 ಅಂದ್ರೆ 33% ಸ್ಥಾನಗಳು ಮಹಿಳೆಯರಿಗಾಗಿ ಮೀಸಲಾಗುತ್ತೆ. ಇದು ರಾಜಕೀಯ ಪ್ರಾತಿನಿಧ್ಯತೆಯ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇದು ಜಾರಿಗೆ ಬರೋದು ಯಾವಾಗ? ನೋಡಿ, 2027ರಲ್ಲಿ ಜನಗಣತಿ ಆದ್ಮೇಲೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗತ್ತೆ. ಆನಂತರ ಅಂದ್ರೆ 2029ರಿಂದ ಈ ಮೀಸಲಾತಿ ಅಧಿಕೃತವಾಗಿ ಜಾರಿಯಾಗಲಿದೆ. ಈ ಕಾಯ್ದೆ ಜಾರಿಯಾದ ಮೇಲೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೂಡ ಹೆಚ್ಚಾಗೋ ನಿರೀಕ್ಷೆ ಇದೆ. ಈಗಿರುವ 543 ಸೀಟುಗಳು 816ಕ್ಕೆ ಏರಿಕೆಯಾಗಬಹುದು. ಅದರಲ್ಲಿ 273 ಸ್ಥಾನಗಳು ನೇರವಾಗಿ ಮಹಿಳೆಯರಿಗೆ ಮೀಸಲಾಗಲಿವೆ. ರಾಷ್ಟ್ರೀಯ ಸುದ್ದಿಗಳ ನಂತರ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಗ್ಲೋಬಲ್ ಪಾಲಿಟಿಕ್ಸ್ ಮತ್ತು ಇಂಧನ ಭದ್ರತೆಗೆ ಸಂಬಂಧಿಸಿದಂತೆ ಕೆಲವು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ನಡೆದಿವೆ. ಮೊದಲನೇ ಸುದ್ದಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ಸಂಬಂಧಿಸಿದ್ದು. ಅಮೆರಿಕ ಇರಾನ್ನ ಎಲ್ಲಾ ಬಂದರುಗಳ ಮೇಲೆ ದಿಗ್ಬಂಧನವನ್ನ ಹೇರಿದೆ. ಇದರಿಂದಾಗಿ ಪಶ್ಚಿಮ ಏಷ್ಯಾದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಈ ಇಡೀ ಸಂಘರ್ಷದ ಕೇಂದ್ರಬಿಂದು ಅಂದ್ರೆ ಅದು ಹೋರ್ಮುಜ್ ಜಲಸಂಧಿ. ಇದು ತುಂಬಾ ಆಯ್ಕಟ್ಟಿನ ಜಾಗ. ಇದರ ಮೇಲೆ ಹಿಡಿತ ಸಾಧಿಸೋಕೆ ಅಮೆರಿಕ ಪ್ರಯತ್ನಿಸ್ತಿದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ನಾವು ಸುಮ್ನಿರಲ್ಲ, ತಕ್ಕ ಉತ್ತರ ಕೊಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕದ ಈ ನಡೆಯ ಬಗ್ಗೆ ಬೇರೆ ದೇಶಗಳ ಪ್ರತಿಕ್ರಿಯೆ ಹೇಗಿದೆ ನೋಡಿ. ಚೀನಾ ಮತ್ತು ರಷ್ಯಾ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ಇಸ್ರೇಲ್ ಅಮೆರಿಕಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದೆ. ಆದರೆ ನ್ಯಾಟೋದ ಪ್ರಮುಖ ಸದಸ್ಯ ರಾಷ್ಟ್ರಗಳಾದ ಬ್ರಿಟನ್, ಸ್ಪೇನ್, ಫ್ರಾನ್ಸ್ ಈ ಕ್ರಮವನ್ನು ನಾವು ಬೆಂಬಲಿಸಲ್ಲ ಅಂತ ಸ್ಪಷ್ಟಪಡಿಸಿವೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಭಾರತಕ್ಕೆ ಸಂಬಂಧಿಸಿದ ಒಂದು ಒಳ್ಳೆಯ ಸುದ್ದಿ ಇದೆ. ಏನದು ಅಂದ್ರೆ, ಅಮೆರಿಕದ ನಿರ್ಬಂಧಗಳು ಸ್ವಲ್ಪ ಸಡಿಲಗೊಂಡಿರೋದ್ರಿಂದ ಬರೋಬ್ಬರಿ 7 ವರ್ಷಗಳ ನಂತರ ಇರಾನಿನಿಂದ ಭಾರತಕ್ಕೆ ಕಚ್ಚಾ ತೈಲ ಮತ್ತೆ ಬರಲು ಶುರುವಾಗಿದೆ. ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳಲು ಈ ನಂಬರ್ಸ್ ನೋಡಿ. 2018ರಲ್ಲಿ ನಾವು ಇರಾನಿನಿಂದ ಪ್ರತಿದಿನ 5.18 ಲಕ್ಷ ಬ್ಯಾರೆಲ್ ತೈಲ ಖರೀದಿ ಮಾಡ್ತಿದ್ವಿ. ಆದರೆ 2019ರಲ್ಲಿ ಅಮೆರಿಕದ ನಿರ್ಬಂಧಗಳಿಂದಾಗಿ ಇದು ಸಂಪೂರ್ಣವಾಗಿ ನಿಂತುಹೋಲಿತ್ತು. ಈಗ ಮತ್ತೆ ಶುರುವಾಗಿದೆ. ಈಗಾಗಲೇ ಇರಾನ್ನಿಂದ ಕಚ್ಚಾ ತೈಲ ಹೊತ್ತ 2 ದೊಡ್ಡ ಹಡಗುಗಳು ಭಾರತದ ತೀರವನ್ನ ತಲುಪಿವೆ. ಫೆಲಿಸಿಟಿ ಅನ್ನೋ ಹಡಗು 20 ಲಕ್ಷ ಬ್ಯಾರೆಲ್ ತೈಲದೊಂದಿಗೆ ಗುಜರಾತ್ನ ಬಂದರಿಗೆ ಬಂದ್ರೆ, ಜಯಾ ಅನ್ನೋ ಹಡಗು ಒಡಿಶಾ ಬಂದರಿಗೆ ಬಂದು ತಲುಪಿದೆ. ಸರಿ, ಈಗ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಬಿಟ್ಟು ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳ ಕಡೆಗೆ ಬರೋಣ.
ಆಡಳಿತ ಮತ್ತು ಆರ್ಥಿಕ ವಲಯದಲ್ಲಿ ಕೆಲವು ಗಮನಾರ್ಹ ಬೆಳವಣಿಗೆಗಳು ಆಗಿವೆ. ಮೊದಲನೇದಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿಯ ಕಾರ್ಯವೈಖರಿ ಬಗ್ಗೆ ಹೈಕೋರ್ಟ್ ಬಹಳ ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಇದು ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆನೇ ಗಂಭೀರ ಪ್ರಶ್ನೆಗಳನ್ನೇ ಎಬ್ಬಿಸಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಹೇಳಿದ ಈ ಮಾತುಗಳನ್ನು ಕೇಳಿ ಕೆಪಿಎಸ್ಸಿಯನ್ನ ಗುಜ್ಜುರಿಗೆ ಹಾಕುವ ಸಮಯ ಬಂದಿದೆ. ಈ ಒಂದು ಮಾತಲ್ಲೇ ಆಯೋಗದ ಮೇಲಿನ ನಂಬಿಕೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇದು ಕೇವಲ ಒಂದು ಟೀಕೆಯಲ್ಲ, ಬದಲಾಗಿ ವ್ಯವಸ್ಥೆಯನ್ನ ಸರಿಪಡಿಸಿ ಅನ್ನೋ ಒಂದು ಕಟು ಎಚ್ಚರಿಕೆ. ಹೈಕೋರ್ಟ್ ಯಾವೆಲ್ಲ ಗಂಭೀರ ವಿಷಯಗಳನ್ನು ಪ್ರಸ್ತಾಪಿಸಿದೆ ಅಂದ್ರೆ 1998, 99 ಮತ್ತೆ 2004ರ ಬ್ಯಾಚ್ಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳು, ಪಿಸಿ ಹೋಟಾ ಸಮಿತಿ ಸುಧಾರಣೆಗಳನ್ನು ಇನ್ನೂ ಜಾರಿಗೆ ತಂದಿಲ್ಲ ಅನ್ನೋದು, ರಾಜಕೀಯ ಹಸ್ತಕ್ಷೇಪದ ಬಗ್ಗೆ ಮತ್ತು ಅಕ್ರಮಗರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ನಾಶ ಮಾಡಲಾಗ್ತಿದೆ ಅನ್ನೋ ಆರೋಪಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಇನ್ನು ಆರ್ಥಿಕ ವಲಯದಿಂದ ಒಂದು ಪಾಸಿಟಿವ್ ನ್ಯೂಸ್. ರಾಜ್ಯದ ಉನ್ನತ ಮಟ್ಟದ ಸಮಿತಿ ಕೈಗಾರಿಕಾ ಬೆಳವಣಿಗೆಗೆ ಅಂತ 18,430.44 ಕೋಟಿ ರೂಪಾಯಿಗಳ ಬೃಹತ್ ಬಂಡವಾಳ ಹೂಡಿಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದು ನಮ್ಮ ರಾಜ್ಯದ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಡಲಿದೆ. ಇವತ್ತಿನ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದು ಕಡೆ ಕೆಪಿಎಸ್ಸಿಯಂತಹ ಆಡಳಿತಾತ್ಮಕ ಸಂಸ್ಥೆಗಳ ಮೇಲಿನ ನಂಬಿಕೆ ಕುಸಿದ ಕಾಣ್ತಾ ಇದೆ. ಇನ್ನೊಂದು ಕಡೆ ರಾಜ್ಯಕ್ಕೆ ದೊಡ್ಡ ಮಟ್ಟದ ಬಂಡವಾಳ ಹರಿದು ಬರ್ತಾ ಇದೆ. ಹಾಗಾದರೆ ಈ ಎರಡೂ ಬೆಳವಣಿಗೆಗಳು ನಮ್ಮ ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಹೆಚ್ಚಿಸುತ್ತವಾ ಅಥವಾ ಕಡಿಮೆ ಮಾಡುತ್ತವಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಬಗ್ಗೆ ಯೋಚನೆ ಮಾಡ್ತಾ ಇರಿ. ನಮಸ್ಕಾರ.